ಕೂಡಿದಂತ ಸಭಾ ಮಹಾಪಂಡಿತರಲ್ಲಿ ಸವಿನಯ ವಿಜ್ಞಾಪನೆ. ಹೌದು, ಸಕಲಾವಂತರು ಬಾಳ ಚಂದ ಹಾಡಿ, ಬಾಳ ಚಂದ ಮಾತಾಡಿ, ಬಾಳ ಹೇಳಿ ಅವರ ಪರಮಾತ್ಮನ ಗುಣಗಾನವನ್ನು ಮಾಡಿ ಎಬಿ ಬಡದು ಗುಲ್ಪಿ ಎಬಿಸಿ ಜೀಪನ್ ಕಡೆ ಹೋಗಿದ್ದಾರೆ. ಹೌದು, ಜೀಪ್ ತಂದಿದ್ ಸೈಕಲ್ ಮೋಟರ್ ತದ. ಅದಕ್ಕ ಹೆಂಗಪ್ಪ ಅಂತ ಕೇಳಿದ್ರ, ಹೆಂಗ್ರಿ ಸರ ಸಕಲಾವಂತರು ನಮಗೊಂದು ದಾರಿ ಹೇಳ್ರಿ ಅವ್ರ. ಹೌದು, ಏನಪ್ಪಾ ಅಂತಂದ್ರ ಏನ್ ಹೇಳ್ರಿಪ್ಪ, ಮೊದಲ ಹೆಣ್ಣ ಗಂಡ ಹಾಡುದ ಅಂತಂದ್ರ ನಿಮ್ಮ ದೇವಿ ಸೃಷ್ಟಿ ಮಾಡ್ಬೇಕಿತ್ಲ ಅನ್ನುವಂತ ಮಾತು ಕೇಳ್ರಿ ಅವ್ರ. ನೀವು ಸಂವಾದಕ ನಿಂತ್ರಿ, ನೀವು ಸಂವಾರಕ ನಿಂತ್ರಿ ಅಕ್ಕ. ಹೌದು ನೋಡ್ರಿ ಸರ, ಹೆಂಗಂದ್ರ ಹೆಂಗಿದ ಪ್ರಥಮ ಪಾಳಕ್ ಬಂದ ದೇವಿ ಸ್ತೋತ್ರ ಮಾಡಿದು ಬಂದವ್ರನ್ನ. ಹೌದು, ದೇವಿದಿಂದ ಸೃಷ್ಟಿ ಮಾಡ್ಬೇಕಾದ್ರ ಮೂಲ ದೇವಿ ಯಾರಿದ್ರು, ಆಕಿ ಇರುವಂತ ಸ್ಥಾನ ಯಾವ್ದು ಅದನ್ನ ಹೇಳೋಕ್ಕಿಂತ ಮೊದಲ ಸೃಷ್ಟಿ ಮಾಡ್ಬೇಕು. ಏನು ಮೊದಲು ಸೃಷ್ಟಿ ಮಾಡಿದ ನಂತರ ಈ ದೇವಿ ಇರುವಂತ ಸ್ಥಾನ ಹೇಳ್ಬೇಕು. ಅದನ್ನ ನೀವು ನನಗೆ ಮುಂದಿನ ಪಾಳಕ್ ಹೇಳ್ರಿ. ಹೇಳ್ತಾರೆ ಸಿದ್ದು ಸರ್ ಶಾನೆ ಅದಾರಿ ಅವ್ರ. ಯಾಕಪ್ಪ ಅಂತ ಕೇಳಿದ್ರ, ಹೆಂಗಪ್ಪ ಪ್ರಥಮ ಪಾಳಕ್ ಬಂದ್ ದೇವಿ ಸ್ತೋತ್ರ ಮಾಡಿದ್ವು ನಾವ. ಹೌದು, ಸ್ತೋತ್ರ ಮಾಡಿದ ನಂತರ ಯಾವ ಜಗತ್ತಿನ ಸೃಷ್ಟಿ ಸ್ಥಿತಿಲಯಗಳಿಗೆ ಕಾರಣವಾಗಿರುವ ನಾರಾಯಣಿ ಶಕ್ತಿಯು ಹೌದು ಎಲ್ಲಕ್ಕೂ ಆದಿಯಾದದ್ದು. ಹೌದೌದು, ಈ ನಾರಾಯಣಿ ಶಕ್ತಿ ಒಂದಿಲ್ಲದಿದ್ದರೆ ಜಗತ್ತೇ ಇಲ್ಲದಂತಾಗುವುದು. ಈ ನಾರಾಯಣಿ ಶಕ್ತಿಯಿಂದಲೇ ಬ್ರಹ್ಮಾದಿ ದೇವತೆಗಳನ್ನು ಸೃಷ್ಟಿ ಮಾಡಿರುವೆನು. ಹೌದೌದು, ಇದೇ ನಾರಾಯಣಿ ಶಕ್ತಿನ ಮುಂದೆ ಹೋಗಿ ಪ್ರಕೃತಿಗಳ, ಮಹಾಲಕ್ಷ್ಮಿಗಳ, ಸರಸ್ವತಿಗಳ, ಪಾರ್ವತಿಗಳ, ಇನ್ನು ಮುಂದೆ ಪ್ರಕೃತಿ ದೇವಿಯಿಂದ ಸೃಷ್ಟಿ ಪದ ನಾವು ಈಗ ಹಾಡಾಕತ್ತು. ಈಗ ಚಾಲು ಆಯ್ತು. ಏನೇನು ಸೃಷ್ಟಿ ಅದು, ಏನೇನು ಸ್ಥಿತಿ ಅದು, ಏನೇನು ಲಯ ಅದು. ಹೌದು, ಅದಕ್ಕ ನಾವೇನು ಪದ್ಧತಿ ಬಿಟ್ಟಿಲ್ಲ, ಆದ್ರೆ ನೀವು ಪದ್ಧತಿ ಬಿಟ್ಟಿದ್ದೀರಿ. ಹೌದು, ನಿಮಗೆ ಒಂದ ಮಾತು ಹೇಳ್ತಾನ. ಹೌದು, ಹೆಂಗಪ್ಪ ಅಂತ ಕೇಳಿದ್ರ, ಹೆಂಗ್ರಿಪ್ಪ ಬ್ರಹ್ಮದೇವರ ಕೃತಯುಗದ ಪ್ರಜೆಗಳಿಗೆ ಅಹಂಕಾರ ಬಂದಾಗ, ಹೌದು ಬ್ರಹ್ಮದೇವರ ಪ್ರಯಾಸ ಪಟ್ಟ ಈಶ್ವರನನ್ನು ಒಲಿಸಿಕೊಂಡ ಗಣಪತಿಯನ್ನು ಸೃಷ್ಟಿ ಮಾಡಿದ. ನಿಮ್ಮ ಬ್ರಹ್ಮದೇವರಿಗೆ ಆಕತಿಲ್ಲ ಅಂತ ಕೇಳಿದಾಗ ಏನ್ ಹೇಳ್ರಪ್ಪ ಅಂತ ಕೇಳಿದ್ರ, ಏನ್ ಹೇಳಿರಪ್ಪ, ಮುಂದೆ ಹಾಡುವಂತ ಕಲಾವಂತ ಹೇಳ್ತಾನ, ಬ್ರಹ್ಮ ಗಣಸ, ಈಶ್ವರ ಗಣಸ, ಗಣಪತಿ ಗಣಸ, ನಾವು 10 ಮಂದಿ ಹಾಕು ಇಲ್ಲ 11 ಮಂದಿ ಹಾಕು. ಹೌದು, ನನ್ನ ಮಕ್ಕಳ್ರೆ ಒಬ್ಬ ಅಪ್ಪನ ಮಕ್ಕಳಿದ್ರೆ ಹಂಗ ಹೇಳ್ರಿ. ಏನಾದ್ರ 11 ಮಂದಿ ಎಲ್ಲಾ ಅಪ್ಪಗಳಾದ್ರೆ ಏನಂತಾರ ನಿಮಗ? ಏನಂತಾರ ಅವ್ರ ಹೇಳ್ತಾರೆ. ಏನಂತಾರ? ಮಂಗ್ಯಾನ ಮಕ್ಕಳು ಅಂತಾರ್ರಿ. ಹಂಗಂತಾರೆ, ಅವ್ರ ಹೇಳ್ತಾರೆ. ಹೌದು, ಒಬ್ಬಪ್ಪನ ಹೆಸರು ಹೇಳ್ರಿ ಹಂಗ. ಮತ್ತ ಒಬ್ಬನ ಹೆಸರು ಇಟ್ಕೊಂಡ ನಾ ಸಂಪತ್ತ, ಮತ್ತ ನಾ ಸಿದ್ದಪ್ಪ, ನಾ ಸಿದ್ದಪ್ಪನ ಮಗ, ನಾ ಮಾಳಪ್ಪನ ಮಗ, ನಾ ಈಶ್ವರನ ಮಗ ಅಂದ್ರೆ ಯಾರು ಕೇಳವ್ರಿ? ಒಬ್ಬ ಬೇಕಲ್ಲ. ಆ ಪದ್ಧತಿ ಹೇಳಿನ್ಯ ಆದಾಗ ಅದಕ್ಕೆ ಮುಂದೆ ಹಾಡವ್ ನಾವು 11 ಮಂದಿ ಹಾಕೋತ, ನೀವು 20 ಮಂದಿ ಆಗ್ರಿ. ನಾಚಿಕೆ ನಿಮಗ ಬಿಟ್ಟುತ್ತದೆ, ನಮಗ ಬಿಟ್ಟದ 10 ಮಂದಿ ಆಗ್ರ. ಮತ್ತ ಇನ್ನೊಂದು ಮಾತನ್ನ ಹೇಳ್ರಿ ಅವ್ರ. ಏನ್ ಹೇಳಿರಪ್ಪ, ಅಲ್ಲಿ ನಿನ್ನ ಹೆಣ್ಣಿಂದ ಏನಾರ ಇತ್ತೇನ ಅಂತ ಕೇಳ್ರಿ ಅವ್ರು. ಹೌದು, ನಾ ಹೆಣ್ಣಿಂದ ಇದ್ದದ್ದ ಬಿಟ್ಟದ್ದ ಕೇಳಿಲ್ಲ. ನಿಮ್ಮದ ಒಬ್ಬ ಅಪ್ಪ ಸೃಷ್ಟಿ ಮಾಡುವಂತ ಪವರ್ ಅವನಲ್ಲಿ ಇತ್ತು, ಯಾಕೆ ಸೃಷ್ಟಿ ಮಾಡ್ಲಿಲ್ಲ ಅಂತ ಕೇಳಿನ್ಯ. ಹೌದು, ಅದಕ್ಕೆ ಮತ್ ಇನ್ನೊಂದು ಮಾತು ಹೆಂಗಪ್ಪ ಅಂತ ಕೇಳಿದ್ರ, ಹೆಂಗ್ರಿ ಸರ, ಇವ್ರ ನಮಗ ಒಂದು ಹಾದಿ ತೋರಿಸುವಾದ್ರೆ ಇವ್ರ ಹಿಂಗ್ ಮಾಡ್ಬೇಕು, ಮೊದಲ ಸೃಷ್ಟಿ ಮಾಡ್ಬೇಕಂತ ಹೇಳಿರಲ್ಲ. ಹೌದು, ನಮಗ್ ಹಿಂಗೈತೆ ನಾವು ಸೃಷ್ಟಿ ಮಾಡಿ ಹೇಳತ್ತು ಈಗ. ಅದನ್ನ ಕೇಳ್ರಿ. ಆದ್ರೆ ನೀವ ಏನ್ ಮಾಡ್ಬೇಕಿತ್ತಪ್ಪ ಅಂತ ಕೇಳಿದ್ರ, ಹೌದು, ಸೂರ್ಯ ಇಲ್ಲ, ಚಂದ್ರ ಇಲ್ಲ, ಗ್ರಹ ಇಲ್ಲ, ನಕ್ಷತ್ರ ಇಲ್ಲ, ಮುತ್ತು ಮಾಣಿಕ್ಯಗಳಿಲ್ಲ, ಸರಿಸೃಪಾದಿಗಳಿಲ್ಲ, ಏನೇನು ಇಲ್ಲದಾಗ ಸರ್ವವೆಲ್ಲ ಶೂನ್ಯಾಗಿತ್ತು. ಹೌದು, ಅಂತ ಶೂನ್ಯ ಒಳಗ ಭಗವಾನ್ ಸದಾಶಿವ ಅನ್ನುವಂತವನ ಮಾತು ಇದ್ದ. ಹಿಂಗೆ ಹೇಳ್ರಿ. ಹೌದು ಅನ್ನುವಂಥದ್ರ ಮಾತನ್ನ ಅವ್ರು ಹಾಡು ಹೋಗ್ಯಾರ ಈಗ. ಹೌದು, ಹೇಳ್ಯಾರಪ್ಪ. ಇನ್ನ ಅವನಿಂದನ ಸೃಷ್ಟಿ ಸ್ಥಿತಿಲಯಗಳನ್ನ ಮಾಡ್ತಾರ ಅವ್ರ. ಇವ್ರ ಪದ್ಧತಿ ಹೆಂಗೈತಿ ಗೊತ್ತೇನ? ಹೆಂಗೈತಿ? ಈಗ ಭಗವಾನ್ ಸದಾಶಿವ ಎಲ್ಲಿ ಹೋಗ್ತಾರಪ್ಪ ಅಂತ ಕೇಳಿದ್ರ, ಯಾವ ನಿಮ್ಮ ಭಗವಾನ್ ಸದಾಶಿವ ಯಾವ ನಮ್ಮ ಪರಾತ್ಪರ ಪ್ರಕೃತಿಯಿಂದ, ಹೌದು, ಈಶ್ವರಾದಿ ಬ್ರಹ್ಮಾದಿ ದೇವತೆಗಳನ್ನು, ಹೌದು, ಯಾವ ಪರಾತ್ಪರ ಪ್ರಕೃತಿಯಿಂದ ಈಶ್ವರಾದಿ ಬ್ರಹ್ಮಾದಿ ದೇವತೆಗಳು ಸದಾಶಿವನನ್ನು ಸೃಷ್ಟಿ ಮಾಡಿದನು. ಹೌದೌದು, ಯಾವ ನಿಮ್ಮ ಸದಾಶಿವ ನಮ್ಮ ಪರಾತ್ಪರ ಪ್ರಕೃತಿಯಿಂದ ಹುಟ್ಟಿದಾನಲ್ಲಿ. ನೀವು ಅವ್ರು ಏನಾದ್ರಿಯಪ್ಪ ನಮಗ ಮಕ್ಕಳಾದ್ರ. ಹೌದೌದ,
ಅದಕ್ಕ ಹೌದು ಈಗ ಮಕ್ಕಳಾಗ್ಯಾರ ಅವ್ರ ಹಾ. ಗಂಡ ಹೆಂಡ್ರ ಸುದ್ದಿ ಹೇಳ್ತಾರ ನಮಗ ಮತ್ತೇನ್ ಹೇಳ್ತಾರ ನಾವ್ ಹೆಂಡತಿನ ಮಾಡ್ಕೊಂಡ್ರು ನಾವು ಗಂಡಸರು ಕೂಡಿ ಆಡಿತು ಗಂಡಿನಿಂದ ಗಂಡ ಹುಟ್ಟಿಸ್ತಾರ. ಹೌದು ನಿಮ್ಮ ಪವರ್ ಇತ್ತಂದ್ರ ಬೆಳಗ ಹಾಡಿಕೆ ಮಾಡೋರ್ ಇದ್ರಿ ಅಂದ್ರ ತಿಂಡಿ ಇರ್ತಾರ ಹೆಂಗಪ್ಪ ಅಂತ ಕೇಳಿದ್ರ ನಿಮ್ಮ ಬ್ರಹ್ಮ ಆಗ್ಲಿ ವಿಷ್ಣುಗಾಗ್ಲಿ ಮಹೇಶ್ವರಗಾಗ್ಲಿ ಹೌದು. ಯಾವ ಜಾಗದಾಗೂ ನನ್ನ ಶಕ್ತಿದನ್ನ ಕರ್ಕೋಬಾರ್ದು ಅವ್ರು ನನ್ನ ಶಕ್ತಿ ಕೂಣ ಇರಬಾರ್ದು. ಹೌದ್ರಿ ಏನ ಹಾ ನಮ್ಮ ಶಕ್ತಿ ಕೂಣ ಎಲ್ಲಿ ಇರಬಾರ್ದು ಅವ್ರಿಗೆ. ಹಾ. ಒಟ್ಟು ನಿಮ್ಮ ಗಂಡಿನಿಂದ ಸೃಷ್ಟಿ ಮಾಡ್ರಿ ಗಂಡಿನಿಂದ ಸ್ಥಿತಿ ಮಾಡ್ರಿ ಗಂಡಿನಿಂದ ಲಯ ಮಾಡ್ರಿ. ಒಟ್ಟ ದೊಡ್ಡ ಗಣಸಿದ್ರು ಸೀರೆ ಹುಟ್ಟಿರ್ಬಾರ್ದು. ಒಟ್ಟ ಇವತ್ತು ಬೆಳಗ ಹಾ ಅವ್ ಸೀರೆ ಉಡ್ಕೋದಕ್ ಬಿಡ ಉಡ್ಲವ ಚಂದ ಕಾಣ್ತಾನ ಇಲ್ಲ ಸೀರೆ ಉಡ್ಲಿ ಸೀರೆ ಉಡೋ ಪ್ರಶ್ನೆ ಇಲ್ಲ. ಹೌದು ಒಟ್ಟ ಅವ್ರು ಏನ್ ಹೇಳಿದಾರಲ್ಲ ಅವ್ರ ಮಾತಿನ ಪ್ರಕಾರನ ಆಹಾ. ಒಟ್ಟ ಗಂಡಿನಿಂದ ಗಂಡ ಹುಟ್ಟಿಸ್ಬೇಕು ಗಂಡನನ್ನು ಸೃಷ್ಟಿ ಮಾಡ್ಬೇಕು. ಇನ್ನೊಂದು ಮಾತನ್ನ ಹೇಳ್ರಿ ಅವ್ರ ಏನ್ರಿಪ್ಪ 8 ಮಂದಿ ಋಷಿಗಳು ಕೂಡಿ ಕಾಳಿದೇವಿಯನ್ನು ತಯಾರು ಮಾಡಿರುತ್ತೆ. ಆಹಾ. ನಿಮ್ಮ 8 ಮಂದಿ ಋಷಿಗಳು ಕೂಡಿ ಒಬ್ಬ ಗಂಡಸನನ್ನ ತಯಾರು ಮಾಡ್ಬೇಕಾಗಿತ್ತು. ನಾನು ಕಾಳಿದೇವಿನ ಯಾಕೆ ತಯಾರು ಮಾಡಿರಲ್ಲಿ ಅಲ್ಲಿ ಏನ್ ತೆಗೆದಿರ್ತಾವ ಯಾಕಪ್ಪ ಅಂತ ಕೇಳಿದ್ರ ನಿಮಗೆ ಏನೇನು ಯಾವ ಕೆಲಸ ನೀಗುದಿಲ್ಲ ಆಹಾ. ಅದೆಲ್ಲ ನಾನು ದೇವಿ ಕಡೆಯಿಂದ ಸಾಧ್ಯ ಆಕೈತಿ. ಹೆಂಗೈತೆ ತೆಗದ ಹಾ ಹೌದು ಮತ್ತೆ ನಿಮ್ಮ ಸದಾಶಿವ ಏನದಲ್ಲ ಅವ ನಮ್ಮ ಪರಾತ್ಪರ ಪ್ರಕೃತಿಯಿಂದ ಹುಟ್ಟಿದಾನ. ಹೌದು ಮುಂದಿನ ಪಾಳ್ಯಕ್ಕ ಹೌದು ಆ ಭಗವಾನ್ ಸದಾಶಿವನ ಬಿಟ್ಟ ನಿಮ್ಮ ಪರಮಾತ್ಮ ಯಾವ ಎಲ್ಲಿ ಇದ್ದ ಅವನಿಂದ ಏನೇನು ಸೃಷ್ಟಿ ಆಗೈತಿ ಸ್ಥಿತಿ ಎಲ್ಲ ಆಗೈತಿ ಲಯ ಆಗೈತೆ. ಹೌದು ನೋಡಿಲ್ಲ ನಿಮ್ಮ ಪರಮಾತ್ಮ ಶೂನ್ಯ ಒಳಗಿದ್ರ ನನ್ನ ದೇವಿ ಆದಿಯಲ್ಲಿದ್ದಾಳ. ಆದಿಯಲ್ಲಿ ನಾರಾಯಣ ಶಕ್ತಿ ಆಗ್ಯಾಳ. ಹೌದು ಗುರುಗಳು ಮಾತನ್ನ ಹೇಳಿದ್ರ ನಾರಾಯಣ ಶಕ್ತಿ ಇಚ್ಛಾಶಕ್ತಿ ಪರಾಶಕ್ತಿ ಕ್ರಿಯಾಶಕ್ತಿ ಹಾ ಅವ್ರು ಇಂಥವ್ರ 7 ಮಂದಿ ನಮ್ಮ ಪರಮಾತ್ಮನಿಂದ ಹುಟ್ಟಿದಾರ ಅನ್ನೋ ಮಾತು ಹೇಳಿದ್ರ ಆಹಾ ನಾರಾಯಣ ಶಕ್ತಿದಿಂದ ಏನಾಗೈತಿ ಏನ್ ಹುಟ್ಟೈತಿ ಹೇಳಂತ ಗುರುಗಳ ಆಹಾ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನಶಕ್ತಿ ಪರಾಶಕ್ತಿ ಇಂಥವ್ 7 ಮಂದಿ ಶಕ್ತಿನ ನಿಮ್ಮ ಅಪ್ಪ ಹುಟ್ಟಿಸಿರ್ಬಹುದ. ಹೌದು ಆದ್ರೆ ನಾರಾಯಣ ಶಕ್ತಿ ನಿಮ್ಮ ಅಪ್ಪಗಳಿಗೆ ಯಾವಾಗೂ ಹುಟ್ಟಿಸಾಕಾಗಿಲ್ಲ ಮತ್ತೆ ನಿಮಗೂ ಆಗಂಗಿಲ್ಲ. ಆಹಾ ಮತ್ತ ನಾರಾಯಣ ಶಕ್ತಿ ಅಂತ ಎಲ್ಲಾರು ಹುಟ್ಟಿಸಿದಿತ್ತಂದ್ರ ಅದು ಪುರಾಣ ಹೆಸರಟ್ಟೆ ಹೇಳ್ಬಿಡ್ರಿ ನನಗೆ. ನೀವು ಹೇಳ್ತಂತ ನಾವು ಹಾ ಹೌದು ಬ್ರಹ್ಮಾಂಡಕ್ಕೆ ಮಾಡ್ದಂಗಿಲ್ಲ ಮತ್ತೆ ಇನ್ನೊಂದು ಮಾತು ಹೇಳಿದ್ರೆ ಅವರು ಏನ್ರಿಪ್ಪ ಸಾರಾಯಿ ನಿಶೆಯಲ್ಲಿ ನನ್ನ ದೇವಿ ಕುಣಿದಾಳು ಅಂತ ನೋಡಿಲ್ಲ. ನನ್ನ ದೇವಿ ಸರಾಯಿ ನಿಷೇಧ ಕುಣಿಬೇಕಾರ ಅನ್ನೋ ಒಂದು ಕಾರಣ ಐತೆ. ಅದೊಂದ್ ಸ್ವಲ್ಪ ಬಿಡಿಸಿ ನೋಡಿಲ್ಲ ಆಹಾ ಸರಾಯಿ ನಿಷೇಧಾಗ ನಿಮ್ಮ ಅಪ್ಪಗಳು ಹೆಂಗ್ ಕುಣಿಯಾತಾರ ನೋಡಿದ ಈಗ ಅದನ್ನ ನೋಡ್ರಿ ಬುಡಕ್ ದುಬ್ಬದಾಗ ಇಟ್ಟು ಕಲ್ಲು ನಟ್ರು ಒಳಗಿಂದ ಒಳಗ ಗಪ್ಪ ಇರುದ ಲಗ ಹೋಗ್ಯಾತಾರ ಮಗ ಹೋದ್ರೆ ಬಿಡುದಿಲ್ಲ. ನೋಡ್ ನಮ್ಮ ಅವ್ವ ಒಳಗ ನೋವಾದ್ರೂ ಯಾರಿಗೂ ಹೇಳುವಂಗಿಲ್ಲ. ಬೆಳಿಗ್ಗೆ ಅಂತ ಅರಿಶಿನಾಚ್ ಕಾಸ್ಕೋದ ತುಂಬಾ ಖುಷಿ ಹಂಚಿ ಹೋದ ಉಂಡುಂಡ ಹಂಗ ನಿಮ್ಮ ಅಪ್ಪಗಳು ಕುಡಿದು ಎಲ್ಲಿ ಕೆಲವ್ರು ಗಟರದಾಗ ಬೀಳ್ತಾರ. ಆದ್ರ ಕುಡುದ ಗಟರದಾಗ ಬೀಳೋ ಕಂಪನಿ ನಮ್ಮದಲ್ಲ. ನನ್ನ ದೇವಿ ಸುರಪಾನವನ್ನ ಯಾವಾಗ ಕುಡ್ದಾಳಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ? ನೀ ಸೆರೆ ಅನ್ನತಿ ಸೆರೆ ಕುಡುದಿಲ್ಲ ಆಕೆ ಸುರಪ್ಪ ಸುರಪಾನ ಕುಡ್ದಾಳ. ಹೌದು ಹುಲಿ. ಏನ ಸೆರೆ ಅಂತ ಈಗಿನ ಭಾಷೆದಾಗ ಸೆರೆನ ಆಕೈತಿ ಬಿಡ. ಹೌದು ಆ ಮದ್ಯಪಾನವನ್ನು ಮಾಡ್ಬೇಕಾದ್ರೆ ದೇವಿ ಆಹಾ. ದೈತ್ಯರನ್ನ ಸಂಹಾರ ಮಾಡಿ ಕುಣಿದಾಡಿದಾಳ. ನೋಡ್ ಹೆಂಗೈತ್ ಬರ್ತ ಹಾ ಡ್ಯಾನ್ಸ್ ಮಾಡಿ ಆತ ಇಂಗ್ಲಿಷ್ ಶಬ್ದ ಕೂಡಿಸಿ ಡೊಳ್ಳೆ ಪದ ಹಾಡಕ್ ಇಡಿಸಿರಿ. ಒಟ್ಟ ಹೊಲಸಿ ಹಿಡಿಸ್ಬಾರ್ದು ಇಲ್ಲಿ ಇಂಗ್ಲಿಷ್ ಶಬ್ದ ಡೊಳ್ಳೆ ಪದ ಹಾಡದೇ ಕೂಡಿಸಿ ಆಹಾ. ಡ್ಯಾನ್ಸ್ ಮಾಡಿ ಆತ ಯಾಕೆ ಕುಣಿದಾಡಿ ಅನ್ರಲ್ಲ. ಕೌನ್ಸಿಲ್ಗೆ ಇಟ್ಟಂಗ ಅವ್ರಗ ಹಾ ಆಹಾ ಡ್ಯಾನ್ಸ್ ಮಾಡಿ ಆತ. ಡ್ಯಾನ್ಸ್ ಅನ್ನೋದು ಶಬ್ದ ಇಂಗ್ಲಿಷ್ ಶಬ್ದ ಕೂಡಿಸಿ ಕನ್ನಡದಾಗ ಡೊಳ್ಳೆ ಪದ ಹಾಡವ್ರಿ ಇವ್ರು. ಏನ್ ಚಂದ ಜಾಡಿಸ್ತೀರಿ ಹಾ ಜಾಡಿಸ್ರಿ ಅದಕ್ಕ ಆಹಾ. ನೋಡಿಲ್ಲ ಒಟ್ಟ ಇವತ್ತು ಬೆಳಗ್ಗೆ ನಮ್ಮ ಅವ್ವಂದ ಏನು ಸಂಪರ್ಕ ಇಲ್ಲ. ನಿಮ್ಮ ಅಪ್ಪಗಳಿಂದ ಸೃಷ್ಟಿನೂ ಮಾಡ್ರಿ ಸ್ಥಿತಿನೂ ಮಾಡ್ರಿ ಲಯ ಮಾಡ್ರಿ. ಆಹಾ. ನಿಮ್ಮ ಅಪ್ಪಗಳು ಎಲ್ಲೆಲ್ಲಿ ಇರ್ತಾರಲ್ಲ ಅಲ್ಲಿ ನನ್ನ ದೇವಿ ಅದ ಅಂತೇಳಿ ನಾ ಹೇಳ್ತೀನಿ. ಇವತ್ತು ಒಪ್ಕೋಬೇಕ ಮಾತನ್ನ ಒಪ್ಕೋಬೇಕ. ನನ್ನ ದೇವಿ ಅದಾಳತ್ತ ನಾ ಹೇಳ್ತನೋ ಅವಾಗ ನಿಮ್ಮ ಅಪ್ಪಗಳದ್ ಬಿಟ್ಟು ಬಿಡ್ಬೇಕಾಗಿ. ಆಹಾ ಬಿಡ್ತಾರಪ್ಪ ನನ್ನ ದೇವಿ ಹೆಂಗಪ್ಪ ಅಂತ ಕೇಳಿದ್ರೆ ಏನ ತಾಯಿಯಾಗಿಯೂ ಹೆಚ್ಚಾಗ್ಯವು ಹೆಂಡತಿಯಾಗಿಯೂ ಹೆಚ್ಚಾಗ್ಯವು ಮತ್ತೆ ಅದ್ರಾಗ ಮಗಳಾಗಿಯೂ ಹೆಚ್ಚಾಗ್ಯವು ಎಲ್ಲದ್ರಾಗೂ ಹೆಚ್ಚದ. ಒಟ್ಟ ಹೆಚ್ಚ ಹಾ ಆಹಾ ಒಟ್ಟ ನೀ ಎದ್ರಾಗ ನಿನ್ನ ದೇವಿ ನಮ್ಮ ಅಪ್ಪ ಇದ್ರಾಗ ಹೆಚ್ಚದನು ನಿನ್ನ ದೇವಿ ಎದ್ರಾಗ ಹೆಚ್ಚದ ಕೇಳು. ಹೇಳ್ತಾನ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ ಸಂಸ್ಕೃತದಾಗ ಒಂದು ಶ್ಲೋಕ ಹಿಂಗ ಹೇಳ್ತಿದ್ಲ. ಅದನ್ನ ಒಂದ್ ಸ್ವಲ್ಪ ಇದೆ ಬಿಡ್ರಿ. ಉಪಾಧ್ಯಾಯನ್ ದಶಾಚಾರ್ಯ ಆಚಾರ್ಯನಾಂ ಶತಂ ಪಿತ ಆಹಾ ಸಹಸ್ರಂತು ಪಿತೃಣ ಮಾತಾ ಗೌರವೇನ ತಿರುಚಿತ. ನೀವು ಇಂಗ್ಲಿಷ್ ಹೇಳ್ರಿ ನೋಡ
ಇಂಗ್ಲಿಷ್ ಅಲ್ಲ ಸಂಸ್ಕೃತ ಇದೆ ಹೌದ ಹೇಳಾಗ ಏನ? ಹಿಂಗಂದ್ರೆ ಏನಪ್ಪಾ ಅಂತ ಕೇಳಿದ್ರ ಅದು ತಿಳ್ಕೊಂಡಾರ ಮತ್ತವ್ರ 10 ಮಂದಿ ಉಪಾಧ್ಯಾಯರಲ್ಲಿ 10 ಮಂದಿ ಉಪಾಧ್ಯಾಯರಲ್ಲಿ ಒಬ್ಬ ಆಚಾರ್ಯನು ಶ್ರೇಷ್ಠನಾಗಿರುತ್ತಾನೆ. ಹೌದು ಅಂತ 100 ಮಂದಿ ಆಚಾರ್ಯರಲ್ಲಿ ಜನ್ಮ ಕೊಟ್ಟ ತಂದೆಯು ಮಿಗಿಲಾಗಿರುತ್ತಾನೆ. ಹೌದು ಅಂತ ಸಾವಿರ ತಂದೆಯರಿಗಿಂತಲೂ ಹೆತ್ತ ತಾಯಿಯು ಮಿಗಿಲಾಗಿರುತ್ತಾಳೆ. ನೋಡಿಲ್ಲ, ನಿಮ್ಮ ಅಪ್ಪಗಳು 10 ಮಂದಿ ಇದ್ರಂದ್ರ ನಮ್ಮವು ಇಲ್ಲಿ ಒಬ್ಬಕ್ಕಿನ ಸಮ ಅವ್ರಿಗೆ. ತಪ್ಪಲ್ಲ ನಮ್ಮವು ಒಬ್ಬಕ್ಕೆ ಕೂತಿರು, ನಿಮ್ಮ ಅಪ್ಪಗಳು 10 ಮಂದಿ ಬರ್ಬೇಕ. ನಮ್ಮವ್ವ 10 ಮಂದಿ ಇದ್ರಂದ್ರೆ ನಿಮ್ಮ ಅಪ್ಪಗಳು 1000 ಮಂದಿ ಬರ್ಬೇಕ. ಅಟ್ಟಂತ ಅಂದ್ರೆ ಅವ್ರ ಅಪ್ಪಗಳ ನನ್ನ ದೇವಿ ಪಾವರ್ಗೆ ನೀವು ಯಾರು ಹೊತ್ತಂಗಿಲ್ಲ, ಯಾವಾಗೂ ಹೊತ್ತಂಗಿಲ್ಲ. ಹೌದು ಸುಳ್ಳ ನೀವು ನನ್ನ ದೇವಿ ಅಲ್ಲಿ ಕುಣಿತಾಳು ಇಲ್ಲಿ ಕುಣಿತಾಳು ಅಂತೇಳಿ ನೀವ ಕುಣಿದು ನೀವ ದುಬ್ಬ ಹಣ್ಣು ಮಾಡ್ಕೋದು. ಹಿಂಗ್ ಜೋಡ್ಸಕತ್ತೇಳಿ ಹೋಗ್ತಾರಲ್ಲ ಅವ್ರಿ. ಅದಕ್ಕೆ ನೋಡುದು. ಹೌದು ಇವರು ಭಗವಾನ್ ಸದಾಶಿವ ಹುಟ್ಟಿದ ನನ್ನ ಪರಾತ್ಪರ ಪ್ರಕೃತಿಯಿಂದ ಆ ಸದಾಶಿವನ ಬಿಟ್ಟ ಬ್ರಹ್ಮನಿಂದ ಸೃಷ್ಟಿ ಮಾಡ್ತಿರೋ, ವಿಷ್ಣುವಿಂದ ಸೃಷ್ಟಿ ಮಾಡ್ತಿರೋ, ಸರಿ ಕುಡ್ದು ಬಿಟ್ಟ ಮತ್ತೆ ಯಾರಿಂದ ಸೃಷ್ಟಿ ಮಾಡ್ಕೊತ ಬರ್ರಿ. ಅಲ್ಲಿ ನನ್ನ ದೇವಿದ ಇಲ್ಲೇ ಅದ ಅನ್ನೋದನ್ನ ಹೇಳ್ತಾನೆ. ಅದಕ್ಕ ಬಾಳ ಮಾತಾಡುವಂಗಿಲ್ಲ. ಅವರು ಶನಿವಾರ ಸಹ ಕಲಾವಂತರಿಗೆ ಚಾನ್ಸ್ ಕೊಡೋನು, ನೋಡೋನು ಯಾವ ರೀತಿ ಬರ್ತಾರ. ಅವರು ಗುರುಗಳು ಶನಿವಾರದಾರ. ಹೌದಾ ಬೀಜ ತೋರಿ ಗುರು ಬೀಜ